ತುಂಬ ಜನ ಇವತ್ತು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಇಲ್ಲಿ ಪಕ್ಕದಲ್ಲಿ ಏನು ಶಾಲೆ ಇದೆ, ಊಟದ ಸಮಯ ಲಂಚ್ ಅವರ್ಸ್ 1 ಗಂಟೆ ಬಹುಶಃ ಅವ್ರಿಗೆ ಟೈಮ್ ಇತ್ತು ಅಂತಕ್ಕಂಥದ್ದನ್ನ ನಾನು ಅಂದ್ಕೊಳ್ತೇನೆ. ಅವರೆಲ್ಲರೂ ಇವತ್ತು ಬಂದು ಬಹಳ ಪ್ರೀತಿಯಿಂದ ನಮಗೆ ಹರಿಸಿ ಹೋಗಿದ್ದಾರೆ. ಇಂಥ ಮಕ್ಕಳುಗಳಿಗೆ ಸನ್ಮಾನ್ಯ ಕುಮಾರಣ್ಣವರು ಪಂಚರತ್ನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಡೀ ರಾಜ್ಯ ವ್ಯಾಪ್ತಿ ಪಂಚಾಯಿತಿ ಮಟ್ಟದಲ್ಲಿ ಉನ್ನತವಾದಂಥ ಶಿಕ್ಷಣದ ವ್ಯವಸ್ಥೆ, ಗುಣಮಟ್ಟ ಆಸ್ಪತ್ರೆಯ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶ ಆಗಿತ್ತು. ಇದನ್ನು ಯಾಕೆ ನಾನಿಲ್ಲಿ ಪ್ರಸ್ತಾವನೆ ಮಾಡಲಿಕ್ಕೆ ಬಯಸ್ತೇನೆ ಅಂದರೆ, ಇವತ್ತು ನಮಗೆ ಗೊತ್ತಿದೆ ಖಾಸಗಿ ಶಾಲೆಗಳು, ಖಾಸಗಿ ಆಸ್ಪತ್ರೆಗಳು ತಮ್ಮ ಮಕ್ಕಳುಗಳು, ರೈತರ ಮಕ್ಕಳು, ಬಡವರ ಮಕ್ಕಳು, ದೀನದಲಿತರ ಮಕ್ಕಳು ಇವತ್ತು ಅಂಥ ಶಾಲೆಗಳಲ್ಲಿ ಅಡ್ಮಿಷನ್ ತಗೊಳ್ಬೇಕು ಅಂತಕ್ಕಂಥದ್ದಾದರೆ ಅದಕ್ಕೆ ಪ್ರತಿ ವರ್ಷ ನೀವು ಎಷ್ಟು ಫೀಸನ್ನು ಭರ್ತಿ ಮಾಡ್ತೀರಾ ಅಂತಕ್ಕಂಥ ನೋವು ನಮಗೂ ಕೂಡ ಅರ್ಥ ಆಗಿದೆ. ನಾವು ಪ್ರತಿನಿತ್ಯ ನೋಡ್ತಾ ಇರ್ತೇವೆ. ಅದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ಪಂಚರತ್ನ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಇವತ್ತು ನಾವು ಮುಂಬರ್ತಕ್ಕಂಥ ಭವಿಷ್ಯದ ಪೀಳಿಗೆಗೆ ಕೊಡ್ತಕ್ಕಂಥದ್ದು ಒಂದು ಕೆಲಸ ನಾವು ಮಾಡಬಹುದಷ್ಟೇ. ಅವ್ರಿಗೆ ಒಳ್ಳೆ ಭವಿಷ್ಯವನ್ನು ರೂಪಿಸ್ತಕ್ಕಂಥದಕ್ಕೆ, ಒಳ್ಳೆ ವಿದ್ಯಾಭ್ಯಾಸವನ್ನು ಪೂರೈಸ್ತಕ್ಕಂಥದ್ದಕ್ಕೆ ಗುಣಮಟ್ಟವಾದಂಥ ಶಿಕ್ಷಣದ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೋದು. ಆ ಕೆಲಸವನ್ನು ಸನ್ಮಾನ್ಯ ಕುಮಾರಣ್ಣವರು ಪ್ರತಿ ಪಂಚಾಯಿತಿ ಮಟ್ಟದಲ್ಲೂ ಯಾವ ಖಾಸಗಿ ಶಾಲೆಗಳಿಗೂ ಮೀರಿದಂಥ ಗುಣಮಟ್ಟವಾದಂಥ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ನಮ್ಮ ಹಳ್ಳಿಯ ಮಕ್ಕಳುಗಳಿಗೆ, ರೈತರ ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಅಂತಕ್ಕಂಥದ್ದನ್ನ ಕನಸನ್ನು ಇಟ್ಕೊಂಡಿದ್ರು. ಮತ್ತೊಂದು ಕಡೆ ಪ್ರತಿನಿತ್ಯ ನಾವು ನೋಡ್ತೇವೆ, ನಮ್ಮ ಮನೆಯ ಬಾಗಿಲಿಗೆ ಕುಮಾರಣ್ಣವ್ರಿಗೆ ಅಧಿಕಾರ, ಈಗೇನೋ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಅಧಿಕಾರ ಇಲ್ಲದೆ ಹೋದ್ರೂ ಕೂಡ ಪ್ರತಿನಿತ್ಯ ನಮ್ಮ ಮನೆಗೆ ಬರ್ತಕ್ಕಂಥವ್ರು ಯಾರು ಸೂಟು ಬೂಟಿನ ಗಿರಾಕಿಗಳಲ್ಲ. ಬರ್ತಕ್ಕಂಥವ್ರು ನಾಡಿನ ಉದ್ದಗಲಕ್ಕೂ ಕೂಡ ಹಲವಾರು ಜಿಲ್ಲೆಗಳಿಂದ ಕುಮಾರಣ್ಣವರ ಮನೆ ಇಲ್ಲಿದೆ, ಕುಮಾರಣ್ಣವರು ಇಲ್ಲಿ ವಾಸ ಆಗಿದ್ದಾರೆ, ಕುಮಾರಣ್ಣವ್ರ ಬಳಿ ಬಂದರೆ ನಮಗೇನಾದರೂ ನಮ್ಮ ಸಂಕಷ್ಟಕ್ಕೆ ಒಂದು ಪರಿಹಾರ ಸಿಕ್ಕಬಹುದು ಅಂತಕ್ಕಂಥದ್ದನ್ನ ಆಶಾಭಾವನೆಯಿಂದ ಬಹಳ ಜನ ಬರ್ತಾರೆ. ನೋಡ್ತೇವೆ ಇವತ್ತು ಜಿಲ್ಲಾಸ್ಪತ್ರೆಗಳಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ ಯಾವ ರೀತಿ ಸರ್ಕಾರಿ ಆಸ್ಪತ್ರೆಗಳು ನಡೀತಾ ಇದೆ ಅಂತಕ್ಕಂಥದ್ದು. ಒಂದು ಕಿಡ್ನಿ ಡಯಾಲಿಸಿಸ್ ಮಾಡಿಸ್ಕೊಳ್ತಕ್ಕಂಥದ್ದಕ್ಕೆ ಒಂದು ಮಿಷಿನ್ ಇಲ್ಲ. ಬೇರೆ ಯಾವುದಾದ್ರೂ ದೊಡ್ಡ ಮಟ್ಟದ ಕಾಯಿಲೆ ಬಡಬಗ್ಗರು ಎದುರಿಸಿದಂಥ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ಡಾಕ್ಟರ್ಗಳಾಗಲಿ, ಸ್ಟಾಫ್ಗಳಾಗಲಿ ಸರಿಯಾಗಿ ನೇಮಕಾತಿ ಮಾಡಿಲ್ಲ. ಅವ್ರಿಗೆ ಸೂಕ್ತವಾದಂಥ ಸಂದರ್ಭದಲ್ಲಿ ನೀವು ಪ್ರತಿ ತಿಂಗಳು ಹಣ ಕೊಡಲಿಕ್ಕಿಲ್ಲ, ಅವ್ರ ಸಂಬಳ ಕೊಡಲಿಕ್ಕಿಲ್ಲ. ಈ ರೀತಿ ಇವತ್ತು ಈ ಸರ್ಕಾರ ನಡೀತಾ ಇದೆ. ಅದಕ್ಕೆ ಕುಮಾರಣ್ಣ ಅವರು ಮತ್ತೊಂದು ಪಂಚರತ್ನ ಯಾತ್ರೆಯಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನು ಮುಂದಿಟ್ಟಂಥದ್ದು. ಯಾವ ರೀತಿ ಇವತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಪ್ರತಿನಿತ್ಯ ಜನರನ್ನು ಸುಲಿಗೆ ಮಾಡ್ತಾ ಇದ್ದಾರೆ ಕಾರ್ಪೊರೇಟ್ ಆಸ್ಪತ್ರೆಗಳು. ಕಿಡ್ನಿ ಸಮಸ್ಯೆನೋ, ಲಿವರ್ ಕಾಯಿಲೆನೋ, ಹಾರ್ಟ್ ಪೇಷಂಟ್ಗಳು, ಕ್ಯಾನ್ಸರ್ಗೆ ಒಳಗಾಗಿರ್ತಕ್ಕಂಥ ಬಹಳ ಜನ ಇವತ್ತು ರಾಜ್ಯಾದ್ಯಂತ ನಾವು ನೋಡ್ತಾ ಇದ್ದೇವೆ. ಜನ ಆರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರದ ಕಡೆಯಿಂದ ಗುಣಮಟ್ಟವಾದಂಥ ವ್ಯವಸ್ಥೆಗಳು ಯಾವ ಖಾಸಗಿ ಆಸ್ಪತ್ರೆಗಳಲ್ಲಿ, ಕಾರ್ಪೊರೇಟ್ ಆಸ್ಪತ್ರೆಗಳಲ್ಲಿ ನಿಮಗೆ ಸಿಗ್ತಾ ಇದೆ, ಅಂಥ ವ್ಯವಸ್ಥೆಗಳನ್ನ ಇವತ್ತು ಪಂಚಾಯಿತಿ ಮಟ್ಟದಲ್ಲಿ ಇವತ್ತು ಅದನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಕುಮಾರಣ್ಣ ಅವರು ಕನಸನ್ನ ಒತ್ತಿದ್ರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.